ಶ್ರೀಹರಿ ನೀನೇ ರಕ್ಷಿಸು. ಅಯ್ಯ ಸುಮನಸರೇ, ಈ ಹಿಂದೆ ಶತಯಾಗವನ್ನ ಮಾಡಿ 3 ಮೂರ್ತಿಗಳನ್ನ ಮೆಚ್ಚಿಸಿ ದೇವಲೋಕದ ಅಧಿಕಾರವನ್ನು ಪಡೆದವರು ನಾವು. ನಮ್ಮ ಹಿರಿತಾಯ ಮಕ್ಕಳಾಗಿರುವಂತಹ ದಾನವರು ದೇವಲೋಕದ ಆಸೆಯಿಂದ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮಿ ದೇವಲೋಕಕ್ಕೆ ದಾಳಿ ಇಟ್ಟಿದ್ದಾರೆ. ಈ ಹಿಂದೆ ಅದೆಷ್ಟೋ ಮಂದಿ ದಾನವರು ಬಂದಿದ್ದಾರೆ. ಬಂದವರನ್ನು ಶ್ರೀಹರಿಯ ದಯದಿಂದ ಕೊಂದು ಮುಗಿಸಿದ್ದೇವೆ. ಮುಂದೆ ಎಲ್ಲಿಯಾದರೂ ದಾನವರು ಬರುತ್ತಾರೆ ಅಂತಾದರೆ ನಿಮ್ಮ ಅಭಿಪ್ರಾಯವೇನು? ಸುರಪಾಲ
ನೀವು ಆಡುವಂತ ವಿರೋಚಿತ ನುಡಿಯನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ನಮ್ಮ ದಾಯಾದ್ರಿಗಳಾಗಿರುವಂತಹ ದಾನವರು ತಪಸ್ಸನ್ನ ಆಚರಿಸಿ ವರವನ್ನ ಪಡೆದು ವರ ಬಲಾನ್ವಿತರಾಗಿ ನಮ್ಮಿ ದೇವಲೋಕಕ್ಕೆ ದಾಳಿಟ್ಟಿದ್ದಾರೆ. ಈ ಹಿಂದೆ ಅದೆಷ್ಟು ಮಂದಿಯನ್ನು ಕೊಂದು ಕಳೆದವರು ನಾವು. ನಮ್ಮ ದೇವಲೋಕಕ್ಕೆ ದಾಳಿ ಇಟ್ಟವರನ್ನು ನಾವು ಕೊಂದು ಮುಗಿಸುತ್ತೇವೆ. ಮುಂದೆ ಎಲ್ಲಿಯಾದರೂ ದಾನವರು ಬರುತ್ತಾರೆ ಅಂತ ಆದರೆ ನಿಮ್ಮ ಅಭಿಪ್ರಾಯವೇನು? ನೋಡಿಕೊಳ್ಳೋಣ ಅಂತೆ ಬನ್ನಿ. ಭರತನುಜಾಪೇಕ್ಷೆಯಲಿ ಕಾಮಿನಿಯು ಭರತನುಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು
ನನಗಾಗಿ ನಡೆದಂದು ಮನಗಾಗಿ ನಡೆದಂದು ಮನಗಾಗಿ ನಡೆದಂದು ಮನದಿ ಯೋಚಿಸಿದಳು ಕನಕ ಗಗನ ತಪ ಗನಗೈವೆನೆನುದಲ್ಲಿ ಮನಗಾಗಿ ನಡೆದಂದು ಮನದಿ ಯೋಚಿಸಿದಳು ಮನಗಾಗಿ ನಡೆದಂದು ಮನದಿ ಯೋಚಿಸಿದಳು ಗಂಗಳಿಸುವೆನ ಅದರಿಂದ ಚಲುವಿಕೆಯಿಂದ ಯೌವನದಿಂದ ಚಲುವೆಗೆ ಯೌವನದಿಂದ ಅದರಿಂದ ಚಲುವಿಕೆಯಿಂದ ಯೌವನದಿಂದ ಕಂಗೊಳಿಸುವೆನ ಅದರಿಂದ ಗಂಗೊಳಿಸುವೆನ ಅದರಿಂದ ಗಂಗೊಳಿಸುವೆನ ಅದರಿಂದ ಚಲುವಿಕೆಯಿಂದ ಯೌವನದಿಂದ ಚಲುವಿಕೆಯಿಂದ ಮೊಗರನ್ನ ಕಂಡರೆ ಇಳೆಯ ಮೊಗರನ್ನ ಇಳೆಯ ಮೊಗರನ್ನ ಕಂಡರೆ ಕಾಮುಕ ಕಂಡರೆ ಕಾಮುಕ ಕಂಡರೆ ಇಳೆಯ ಕಾಮುಕರು ಇಳೆಯ ಕಾಮುಕರು ಇಳೆಯ ಕಾಮುಕರನ್ನ
ನಾನು ಕಂಡರೆ ಮೋಗಿದ ಧೂಳಿಯರು ತಪಕಬರಗದಿದರು ಮೋಗಿದ ಧೂಳಿಯರು ಮೋಗಿದ ಧೂಳಿಯರು ಮೋಗಿದ ಧೂಳಿಯರು ತಪಕಬರಗದಿದರು ತಪಕಬರಗದಿದರು ಚಲುವಿಗೆ ಯೌವನದಿಂದ ಕಂಗೊಳಿಸುವೆನ ಅದರಿಂದ ಕಂಗೊಳಿಸುವೆನ ಅದರಿಂದ ಇಳೆಯ ಕಾಮೋಕರೇ ಇಳೆಯ ಕಾಮೋಕರೇ ಮೋಹಿದ ತೋಳಿಯರು ತಪಕಬರ್ಗೆಡರಾಗದಿರಲು ಚಲುವಿಗೆ ಯೌವನದಿಂದ ಚಲುವೆ ಚಲುವೆಗೆ ಯೌವನದಿಂದ ನಾನು ಕಂಗೊಳಿಸ್ತಾ ಇದ್ದೇನೆ ಸ್ವಾಮಿ. ನಾನು ಮಾತ್ರವಲ್ಲ, ಹೆಣ್ಣಾದವಳು ಚಂದ ಕಾಣುವುದು ಸಹಜ. ಹಾಗಂತ ನಾನು ಇದೇ ರೂಪದಲ್ಲಿ ತಪಸ್ಸಿಗೆ ಕುಳಿತರೆ ದೇವತೆಗಳಿಂದ ಮಾತ್ರವಲ್ಲದೆ ಇಳೆಯ ಕಾಮಕರಿಂದಲೂ ನಮಗೆ ತೊಂದರೆ ಆಗಬಹುದು. ಹಾಗಾಗಿ ಆದಷ್ಟು ಬೇಗ ನನ್ನ ನಿಜವನ್ನ ಮರೆಸಿ ವೇಷವನ್ನ ಧರಿಸಿ ತಪಸ್ಸಿಗೆ ಕುಳಿತೇನೆ. ಹಾ, ಆ ಕಡೆ ಮಹಿಷಿಯ ಹಿಂಡೊಂದು ಕಾಣ್ತಾ ಉಂಟು. ಇದೇ ಸರಿಯಾದ ಮಾರ್ಗ. ಆದಷ್ಟು ಬೇಗ ಮಹಿಷಿಯ ರೂಪವನ್ನ ಧರಿಸಿ ತಪಸ್ಸಿಗೆ ಕುಳಿತುಕೊಳ್ತೇನೆ ಅಂತ. ನಮೋ ಬ್ರಹ್ಮದೇವಾಯ ನಮೋ ಬ್ರಹ್ಮದೇವಾಯ ನಮೋ ವಾಣೀಧವಾಯ ನಮೋ ನಮೋ ಬ್ರಹ್ಮದೇವಾಯ
ಒಮ್ಮೆ ನಮ್ಮಲ್ಲಿ ಅವರೇ. ಇದಕ್ಕೆಲ್ಲ ಕಾರಣ ನನ್ನ ಎದೆ ಮೇಲೆ ಹಚ್ಚಿದಾಗ ಆಲೋಚಿಸುವಾಗ ವಿಜಯ ಚಿತ್ರಗ್ರಂಥ ಮಾಲಿನಿ ತಪವನ್ನಾಚರಿಸುತ್ತಾ ಇದ್ದಾಳೆ. ಇದು ಮುನಿ ಕುಲಕ್ಕೆ ಅಪಮಾನ. ಇವನನ್ನ ಹೀಗೆ ಬಿಡುವುದೇ ಬಡವನ ಶಾಪ. ಯಾವ ಸಮಸ್ಯೆಯಿಂದ ತಪವನ್ನಾಚರಿಸುತ್ತಾ ಇದ್ದಾಳು. ಅವಳಿಗೆ ಹುಟ್ಟುವಂತ ಮಗನು ಕಾಣನೇ ಆಗಲಿ, ಕಾಣನೇ ಆಗಲಿ, ಕಾಣನೇ ಆಗಲಿ. ಮೂರು ಮೂರ್ತಿಗಳಿಂದಲೂ ಈ ಶಾಪವನ್ನು ವಿಮೋಚನೆ ಮಾಡಲಾಗದು, ವಿಮೋಚನೆ ಮಾಡಲಾಗದು, ವಿಮೋಚನೆ ಮಾಡಲಾಗದು. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಶ್ವರಿ ಕೇಳಯ್ಯ.
ನನ್ನ ತಪಸ್ಸಿಗೆ ಒಲಿಗೆಯಾದಂತೆ ನಾನು ತಪಸ್ಸನ್ನಾಗುವುದಕ್ಕೂ ಕಾರಣವುಂಟು. ದುರದಿಗಿರನಾಗಿರುವಂತಹ ಮಗನನ್ನ ಪಡೆಯಬೇಕೆಂಬುದಾಗಿ. ಹಾಗಾಗಿ ವರವನ್ನ ಕರುಣಿಸು ತಂದೆ. ವರವನ್ನ ಅನುಗ್ರಹಿಸ್ತೇನೆ ಮಗಳೇ. ಕೊಟ್ಟನು ಮಗಳ ಸಂಶಯವಿಲ್ಲ, ಕೊಟ್ಟನು ಮಗಳ ಸಂಶಯವಿಲ್ಲ, ಕೊಟ್ಟುವ ವೀರಾಧೀರ, ಕೊಟ್ಟುವ ಲೋಕೈರಾಧೀರ. ಅದರಿಂದ ಜನಿಸುವ ಜನರು ದಿಟ್ಟ ಮಹಿಷ ಜನಿಸುವ ಜನರು ಕೊಟ್ಟೆ ಸಂಶಯ ನೀನು ತಪಸ್ಸಿನಲ್ಲಿ ಇರುವಂತಹ ಸಂದರ್ಭ ಇಲ್ಲಿಗೆ ಸುಭಾಷ ಮುನಿಯ ಆಗಮನವಾಯಿತು ಮಗಳೇ. ಅವನು ನಿನ್ನನ್ನು ನೋಡಿ ನಿನಗೆ ಒಂದು ಶಾಪವನ್ನ ಇಟ್ಟಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಗೋಡನಾಗಿ ಜನಿಸಲಿ ಎಂಬುದಾಗಿ. ಜನರಿಗೆಂದು ಅಯ್ಯೋ ಜನರಿಗೆಂದು ಅಯ್ಯೋ ಅಯ್ಯೋ ವಿಧಿಯೇ ವಿನಯದಿಂದ ನಿನ್ನ ಭಜಿಸೆ ಅಯ್ಯೋ ವಿಧಿಯೇ ವಿನಯದಿಂದ ಅಯ್ಯೋ ಅಯ್ಯೋ ಮುನಿಯ ಶಾಪ ಬಂದಿತು ಅಯ್ಯೋ ಮುನಿಯ ಶಾಪ ಬಂದಿತು ಅಯ್ಯೋ ವಿಧಿಯೇ ಮಹಿಷ ಜಾನಿಸದೆ ದುರಧೀರನಾಗಿರುವಂತಹ ಮಗನನ್ನ ಪಡೆಯಬೇಕು ಎಂಬ ಕಾರಣಕ್ಕಾಗಿ ನನ್ನ ತಾಯಿಯ ಮಾತಿನ ಆಣತಿಯಂತೆ ಅರಣ್ಯ ಗರ್ಭವನ್ನ ಸೇರಿ ಹಿರಣ್ಯ ಗರ್ಭನ ಕುರಿತು ತಪವನ್ನ ಮಾಡಿದ್ದು ವ್ಯರ್ಥವಾಯಿತಲ್ಲ. ಹುಟ್ಟುವಂತಹ ಮಗ ಮೂಢನಾದರೆ ನಾನು ಯಾವ ಸುಖ ಸಂತೋಷವನ್ನ ಕಾಣಲಿ ದೇವಾ, ಕಾಣಲಿ. ಆದರೆ ಮರುಗದಿರು ಮಾಲಿನಿ ಮುನಿ ದೇವರ ತಪ್ಪಲರಿಯದು ಮುನಿ ಒಲಿಯಲೊರೆದ ವಚನ ತಪ್ಪಲರಿಯದು ತನಳ ಜನಿಸಿದರು
ಮರುಗದಿರು ಮಾಲಿನಿ. ಬುದ್ಧಿವಂತ ಮಗು ಧೂಳಿನಾದರೂ ಮೂರು ಲೋಕವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಧೀರನಾಗ್ತಾನೆ ಮಗು. ಚಿಂತಿಸಬೇಡ. ಆಡಿದ ದೇವ ಶುಭವಾಗಲಿ. ಈ ವಿಚಾರವನ್ನ ಆದಷ್ಟು ಬೇಗ ನನ್ನ ತಾಯಿಯ ಬಳಿ ಹೇಳಬೇಕು. ಹಾಗಾಗಿ ಆದಷ್ಟು ಬೇಗ ಶೋಣಿತಪುರದತ್ತ ಪ್ರಭು ಪರಮೇಶ್ವರ ನೀನೇ ರಕ್ಷಿಸು. ಓತೋಳು ಬಿತ್ತೋಳು ಸುತ್ತೋಳು ರಸತೋಳ ಪಾತೋಳು ಎಂಬಿತ್ಯಾದಿ 14 ಲೋಕದಲ್ಲೇ ಶ್ರೇಷ್ಠವಾದದ್ದು ಈ ಪಾತೋಳು. ಈ ಮಧುವನದ ಅಧಿಕಾರಿ, ವರ್ತಮಾನ ಕಾಲದ ದೊರೆ ವಿದ್ಯುನ್ಮಾಲಿ. ಸ್ವಾಮಿ, ನಾನು ಬಂದದ್ದೇ ತಡ. ನನ್ನ ಮರ್ಯಾದ ಪ್ರಜೆಗಳೆಲ್ಲರೂ ಎದ್ದು ನಿಂತು ಶುಭವಾಗಲಿ ಎನ್ನುವಂತಹ ಜಯಘೋಷ ಜಯವೋ ಘೋಷವನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಆನಂದ. ಅಷ್ಟೇ ಮಾತ್ರವಲ್ಲ, ನನ್ನ ಪರಾಕ್ರಮದ ಬಗ್ಗೆ ಹೇಳ ಯಾವುದಕ್ಕೂ ಕಡಿಮೆ ಇಲ್ಲ. ಹೆಸರನ್ನ ಕೇಳಿದರೆ ಗಡಗಡನೆ ನಡುಗುತ್ತಾರೆ. ಅಲ್ಲೇ 14 ಲೋಕದಲ್ಲೂ ಅಂತಿರುವಾಗ ನಮ್ಮ ಈ ದೇವಲು ಈ ನಮ್ಮ ಸುರಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಅದ್ಯಾರದು ಈ ಕಡೆ ಬರ್ತಾ ಇಲ್ಲ. ಹಾಳಾದವನು ಬೆಳಿಗ್ಗಿಂದ ಬಂದು ಸಾಕಾಗಿ ಹೋಯ್ತು. ಎಂತ ಕಾಣುವುದಿಲ್ಲ ಅವನು. ಎಲ್ಲಿದ್ದಾನೆ? ಅಷ್ಟು ಜನ ಮುದ್ದಿನ ಮೇಲೆ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಅವನು ಹುಡುಕಿ ಸಾಕಾಗಿತ್ತು. ಕಾಲೆಲ್ಲ ಸದ್ದು ಹೋಯ್ತು. ಮತ್ತೆ ಎಲ್ಲಿ ದೊಡ್ಡ ಕುತ್ಕೊಂಡಿದ್ದಾನೆ, ದೊಡ್ಡ ಮಾತಾಡ್ಕೊಂಡು ಎಂತೆಂತ ಹುಡುಕೋದು ನನಗೆ ಸಾಕೋದು ನನಗೆ ಆಗುದಿಲ್ಲ. ಸರಿ ಮಾಡಿ ಎಂತ ಹುಡುಕೋದು ಸ್ವಾಮಿ? ನೀವು ಹೇಳ್ತೀರ ಹುಡುಕಂತಲ್ಲಿ. ಹುಡುಕಿ ನನಗೆ ಸಾಕಾಗಿ ಹೋಯ್ತು. ಮತ್ತೆಂತ ಹುಡುಕೋದು ಅವನಿಗೆ? ಎಲ್ಲ ತಿಂತಾನೆ ಅಂತ ಗೊತ್ತಾರೆ. ಎಂತದ್ದು ಮಾರ? ಹೋಯ್, ಜನ ಯಾರೆಂತೂ ಗೊತ್ತಾಗ್ಲಿಲ್ಲ. ನನಗೊಂದು ಜನ ಬೇಕು ಪುಣ್ಯಾತ್ಮ. ಹೋಯ್, ಇದು ಮಾತಾಡ್ಲಿ ಬರುದಿಲ್ಲ. ಮಾತಾಡ್ಲಿ ಬರ್ತದೆ. ಏನಾಯ್ತು? ನನಗೊಂದು ಜನ ಬೇಕು ಪುಣ್ಯಾತ್ಮ. ಜನವ? ಹೌದು. ಇಷ್ಟೊಂದು ಜನ ಸೇರಿದ್ದಾರೆ. ನಾನು ಅವ್ರನ್ನ ಹುಡ್ಕೊಂಡು ಬರಲಿಲ್ಲ. ಮತ್ತೆ ನನಗೊಂದು ಒಬ್ಬ ಬೇಕು ಪುಣ್ಯಾತ್ಮ. ಇಷ್ಟು
ಇಷ್ಟೊಂದು ಸೇರಿದ ಜನರಲ್ಲಿ ನಿನಗೆ ಸಾಕಾಗುವುದಿಲ್ವಾ? ಇಲ್ಲ, ನನಗೆ ಸಾಕಾಗುದಿಲ್ಲ. ಎಂತಹ ಜನ ಬೇಕು? ಅವ ಬೇಕು ನನಗೆ. ಅವ ಇವತ್ತು ಸಿಗ್ಲಿಕ್ಕಿಲ್ಲ. ಪಾತಾಳಿ ಲೋಕದವನು. ಅವ ಸಿಗ್ಲಿಕ್ಕಿಲ್ಲ. ಎಲ್ಲಿ ಹೋದ? ಸ್ವಲ್ಪ ಕೆಲಸದಲ್ಲಿದ್ದ. ಏನ್ ಕೆಲಸ ಇದ್ದಾನೆ? ಬೇರೆ ಬೇರೆ ಕೆಲಸ ಕೊಟ್ಟು ಕಳಿಸಿದ್ದು. ಹೌದಾ? ಅವ ಇದ್ದಾನೆ ಇಲ್ಲಿ. ಅದೇ ಉದ್ದಿನ ಬೇಳೆ. ಪಾಪಿ ಮಗನ ಅಲ್ವಾ? ಉದ್ದಿನ ಬೇಳೆ ಹುಡ್ಕೊಂಡು ಬಂದಿದ್ದಾನೆ. ಎಲ್ಲಾದ್ರೂ ನೆನೆ ಹಾಕಿರಬಹುದು. ಯಾಕೆ? ಉದ್ದಿನ ಬೇಳೆಯನ್ನ ಅಲ್ಲಪ್ಪ, ಉದ್ದಿನ ಬೇಳೆ. ಅದೇ ಹೇಳಿದ್ದು. ಪಾತಾಳಿ ಲೋಕದ ಉದ್ದಿನ ಬೇಳೆ ಬೆಳಿಗ್ಗೆಗೆ ಬೇಕಲ್ವಾ? ಆದಿತ್ತು. ನೆನೆ ಹಾಕಿ ಬಂದಿರ್ಬೇಕು. ಹೌದೌದು. ನೀನ್ ಯಾರನ್ನು ಹುಡ್ಕೋದು? ನಾನಾ? ಉದ್ದಿನ ಬೇಳೆನ ಬಾಪಿ ಮಗನ ಹೊಟ್ಟೆಲ್ ಹಾಕಿ ಬೆನ್ನಲ್ ತೆಗಿತೇನೆ. ಬೇಡ ಬೇಡ. ಮತ್ತೆ ಅದೊಂದು ಕೆಲಸ ಮಾಡಬೇಡ ಪುಣ್ಯ. ಮತ್ತೇನು ಮಾಡುವುದು? ಅವನು ನನಗೆ ವಿದ್ಯುನ್ಮಾಲಿ. ಅವನೇ ಪಾತಾಳದ ದೊರೆ. ಯಾರು? ವಿದ್ಯುನ್ಮಾಲಿ. ಎಲ್ಲಿದ್ದಾನೆ? ಕಾಣುವುದಿಲ್ವಾ? ಕಾಣುವುದಿಲ್ವೇನೋ? ಕಾಣುದಿಲ್ಲ. ನಂಗೆಂತ ಗೊತ್ತಾಗೋದು? ಅದಕ್ಕೆ ನೀನು ಸರಿ. ಮತ್ತೆ ಮತ್ತೆ ಹೇಳ್ಬೇಕಲ್ಲ. ಪಾತಾಳದ ದೊರೆ ನಿನ್ನ ಮುಂದೆ ನಿಂತಿದ್ದೇನೆ. ಓ, ನೀನಲ್ಲ ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಪಾಲಿಸಬೇಕು. ನಾನು ಎಲ್ಲಿಂದ ಬಂದವನಲ್ಲ. ಮತ್ತೆ ಇಲ್ಲಿ ತೋಡಿತಾದಿಂದ ಬಂದೆ. ಇಲ್ಲಿ ನೋಡ್ಲಿಕ್ಕೆ ಹೊಸಬನ ಹಾಗೆ ಕಾಣ್ತಾ ಇದ್ದೆ. ಹೌದೌದು. ನಮ್ಮಲ್ಲಿ ಯಾರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲಿಂದ ಬಂದಿದ್ದಾರೆ ಗೊತ್ತಾಗ್ತದೆ ನಿಮ್ಗೆ. ಅದು ನಾನು ಹಾಗವನಲ್ಲ. ಮತ್ತೆ ತೋಡಿತಾಪುರದಿಂದ ಬಂದೆ. ಅಲ್ಲಿ ಏನ್ ಕೆಲಸ ಇಲ್ವಾ ನಿನಗೆ? ಇತ್ತು. ಮತ್ತೆ ಮತ್ತೆ ಮತ್ತೇನಲ್ಲ, ನಮ್ಮ ಅಮ್ಮನಿಗೆ ಒಬ್ಬಳು ಮಗಳಿದ್ಲು. ನಿಮ್ಮಮ್ಮನಿಗೆ? ಹೌದೌದು. ನಿನ್ನಬ್ಬೆಗೆ? ದಿಕ್ಕಿದೇವಿಗೆ ಅವಳಿಗೆ ಮಗಳಿದ್ದು. ಅವಳಿಗೆ ಒಂದು ಪ್ರಾಯ ಬಂತು. ನಾನು ಊರು ಬಿಟ್ಟೆ. ಅದಕ್ಕೆ ಹೇಳೋರು ಯಾಕೆ? ನಿನ್ನಂತವ್ರನ್ನ ಕೆಲಸಕ್ಕೆ ಇಟ್ಕೊಳ್ಬಾರ್ದು ಅಂತ. ಯಾಕೆ? ಕೆಲಸಕ್ಕೆ ಇಟ್ಕೊಂಡ್ರೆ ಪ್ರಾಯದ ಹೆಣ್ಮಕ್ಳಿದ್ರು ಅಂತ ಆದ್ರೆ ಅಯ್ಯೋ ಊರು ಬಿಡ್ಬೇಕಂತ. ನಾನು ಅಂತವನಲ್ಲ. ಮತ್ತೆ ಅಲ್ಲ, ನಿನ್ನಂತವ್ರಿಗೆ ಅವಕಾಶ ಕೂಡ ಇಲ್ಲಿಲ್ಲ. ಹಾಗಲ್ವಾ? ಅಮ್ಮನ ಮಗಳಿಗೆ ಪ್ರಾಯ ಬಂತಂದ್ರೆ ನೋಡ್ಲಿಕ್ಕೆ ಅಯ್ಯೋ ಹೇಳಬಾರ್ದು, ಅಷ್ಟು ಚೆಂದ ಇದ್ದಾಳೆ. ಏನಾಯ್ತು? ನಿನಗೇನಾಗ್ತದ? ಅಲ್ಲ ಹೇಳಿದ್ದು ವರ್ಣನೆ. ವರ್ಣನೆ. ಅವಳಿಗೆ ಒಂದು ಮದುವೆ ಮಾಡ್ಬೇಕಂತ ಬಂದ್ರೆ ಅಮ್ಮ ದಿತಿದೇವಿಯ ಮಗಳಿಗೆ ಮದುವೆ ಹೇಳಿಕೆ ಕೊಡ್ಲಿಕ್ಕೆ ಬಂದಿದ್ದ ನೀನು ಅಲ್ವಾ? ಮತ್ತೆ ನೀನು ವರ್ಣಾಗ ಬರ್ಬೇಕು ಅಲ್ಲಿಗೆ. ನಾನು? ಹೌದು. ಹೌದಾ? ಹೇಗಿದ್ದಾಳ? ಹೇಳ್ಬಾರ್ದು. ಅಲ್ಲ, ಹೇಳಬಾರ್ದು. ಬಾಯಲ್ಲಿ ಹೇಳುವಾಗೆ ಇಲ್ಲ. ಅಂದ್ರೆ ಅಷ್ಟು ಕುರೂಪಿಯಾಗಿದ್ದಾಳ ಅಲ್ವೋ? ಮತ್ತೆ ಸುಂದರಾಂಗಿ. ಅಯ್ಯ, ನಿನಗೊಂದು ಯೋಗ ಬಂತು ನೋಡು ಈ ವರ್ಷ. ನನಗೆ ಮದುವೆ ಆಗ್ಲಿಕ್ಕೆ ಇವಾಗ ಬಂದಿದ್ದ? ಇಲ್ಲ. ಮತ್ತೆ ಅಲ್ವೋ? ಇಲ್ಲಿ ಮದುವೆಯಾಗುವುದಕ್ಕೆ ನನಗೆ ಯೋಗ. ಹೇಗಿದ್ದಾಳೆ? ತೀರುಪವತಿ. ಹೇಗಿದ್ದಾಳೆ? ತೀರುಪವತಿ.
मन कलगितु मन कलगितु ಅಲ್ಲ ಎಂತ ಖುಷಿ ಪುಣ್ಯಾತ್ಮ ನನಗೆ ಸಂತೋಷ ಅಲ್ವಾ? ಹೌದಪ್ಪ. ಅಲ್ಲ, ಒಂದು ಕನ್ಯಾದಾನ ಆಗ್ತದಂದ್ರೆ ಹಾ. ಎಷ್ಟು ಸುಖ ನಿನಗೆ, ಆದ್ರೂ ಕಷ್ಟ ಎಷ್ಟು ಖುಷಿ ಆಗ್ತದೆ. ನಿನಗೆ. ನನಗಂತೂ ಭಾರಿ ಸಂತೋಷ ಆಯ್ತು. ಅಲ್ಲ ನಿನ್ನ ಸಂತೋಷದ ಮನೆ ಹಾಳಾಗಿ ಹೋಗ್ಲಿ, ಯಾಕೋ? ಇಲ್ಲ ನಮ್ಮ ಕಷ್ಟ ಎಷ್ಟು ಅಂತ ಗೊತ್ತಾ ನಿನಗೆ? ಅಲ್ಲ ನೀನ್ ಹೇಳಿದ ಮಾತಾದ್ರೂ ಏನು ಬಳಿರೇ ಶಾಹಬಾಷ್ ಎಲ್ಲರಿಗೂ ಬಂತ ಏನು ಚಾ ಶಾಹಬಾಷ್. ಹೌದು ಅಯ್ಯ ಓ ಕೂತು. ಓ ನಾಥ, ಯಾಕಾಗಿ ನಿನಗೆ ಮಾತನ್ನು ಹೇಳಿದ್ದು? ಯಾಕೋ ಗೊತ್ತಾಗಲಿಲ್ಲ. ಒಳ್ಳೆಯ ಸುದ್ದಿಯನ್ನ ತಂದಿದ್ದೀಯ. ಹೌದೌದು. ಹಾಗಂತ ಇಷ್ಟು ವರ್ಷ ಆದ್ರೂ ಮದುವೆ ಆಗಿಲ್ಲ ಯಾಕೆ? ಯಾಕೋ ಗೊತ್ತಿಲ್ಲ. ಅದನ್ನು ಪ್ರಶ್ನೆ ಮಾಡ್ಲೇ ಇಲ್ಲ ನೀನು. ಹೌದೌದು.
ಹೇಳ್ಕೊಳ್ತೇನೆ ನಾನು. ಅಲ್ಲ, ನನಗೆ ಸರಿಯಾದ ವಧು ಸಿಕ್ಕಿಲ್ಲ ಅಂತ ಅಲ್ಲ, ಮತ್ತೆ ಸಿಕ್ಕಿದವರಿದ್ದಾರೆ. ಆದರೆ ನನಗೆ ಸರಿ ಸಮಾನವಾದ ಹೆಣ್ಣು ಬೇಕಾಗಿತ್ತು, ಸಿಗ್ಲಿಲ್ಲ. ಆದ್ರೆ ಒಂದು ಹೇಳಿದ್ಯಲ್ಲ, ಹೌದು. ಬಳಿರೇ ಶಹಬಾಸ್, ಅಲ್ಲ, ಬಳಿರೇ ಶಹಬಾಸ್. ನನ್ನೆಂತ ಹರಕೆ ಉಂಟಾ ಇಲ್ಲಿ? ನನ್ನ ಹರಕೆ ಇಲ್ಲ, ಮತ್ತೆ ನಿನ್ನದೇನಾದ್ರೂ ಹರಕೆ ಉಂಟಾ? ಅಲ್ಲಯ್ಯ, ಆ, ಆದಷ್ಟು ಬೇಗ ವಧುವನ್ನು ಸೇರ್ಲಿಕ್ಕೆ. ಅಲ್ಲ, ಏನು ಮಾಡ್ತಾ ಇಲ್ವಲ್ಲ, ನನ್ನಿಂದಾದ್ರೂ ಸ್ವಲ್ಪ ಮಾಡಿಸುವ ಅಂತ. ಹೌದಾ? ಹೌದು. ಮಾಡ್ಲಿಕ್ಕೆ ನೀವು ಬಿಡುದಿಲ್ಲ. ಅಯ್ಯೋ, ಬಿಡ್ಲಿಕ್ಕೇನು ಇಲ್ಲ ನಮ್ಮಲ್ಲಿ ಮಾಡ್ಲಿಕ್ಕೆ. ಹಾ. ಹೌದು. ತೂತು ಓ ನಾಥ. ಓ ಮಾಲಿನಿ ಸುತೆ, ಮಾಲಿನಿ ಹಾ. ದ್ವಿತೀಯ ಸುತೆ, ಹಾ. ಅಷ್ಟೊಂದು ಚೆನ್ನಾಗಿದ್ದಾಳೇನೋ, ಅತಿ ರೂಪವತಿಯ. ಅತಿರೂಪ ಲಾವಣ್ಯವತಿ ಆದಂತ ಹೆಣ್ಣು. ಹೌದೌದು. ಹಾಗಾದ್ರೆ ಹಾ. ತಡ ಮಾಡುವುದಲ್ಲ, ತಡ ಮಾಡುವುದಲ್ಲ. ನಾನು ನೀನು ಇಬ್ಬರೇ ಹೋಗುವುದಾ? ಅಲ್ಲ, ನಿಮ್ಮವರನ್ನು ಕೂಡಿಕೊಂಡು ನಮ್ಮವರಿದ್ದಾರೆ. ಹಾ. ಯಾರಲ್ಲಿ ಮಂತ್ರಿಗಳು? ನಮ್ಮನ್ನು ಏಕೆ ಕರೆಸಿದ್ದು? ನಮ್ಮಿಂದ ಏನಾಗಬೇಕು? ಇನ್ನೊಂದು ಸಮಯವಿಲ್ಲದೆ ಹೋದರೂ ಓಡೋಡಿ ಬಂದಿದ್ದೇವೆ. ಹೇಳಿದರೆ ಕ್ಷಣಾರ್ಧದಲ್ಲಿ ಮುಗಿಸಿ. ನಿನ್ನ ಅಭಿಪ್ರಾಯ? ಅವಸರವಾಗಿ ಕರೆ ಆಯ್ತಲ್ಲ.
ಕಾರಣ ಗೌರವವಾಗಿ ಕರೆದರಲ್ಲ, ಕರೆದ ಕಾರಣವೇನು? ವಿಷಯವನ್ನು ತಿಳಿಸಿದ್ರೆ ಹೌದಾದರೆ ಕ್ಷಣ ಮಾತ್ರದಲ್ಲಿ ಮುಗಿಸುತ್ತೇನೆ. ಅಪ್ಪ ನಿಮ್ಮದು ಇರ್ರೇವೆ ಈ ಪಾತಾಳದಲ್ಲೇ ಇಷ್ಟೊಂದು ತಯಾರಿ ಮಾಡಿದ್ದೆ ಅಂತ ಹೇಳಿದ್ರೆ ಇನ್ನು ನಮ್ಮಲ್ಲಿ ಸೋಡಿತಾಪುರದಲ್ಲಿ ನೀನು ಎಷ್ಟು ತಯಾರು ಮಾಡ್ಬೋದು? ಇಷ್ಟೇ ಇದ್ದಾರೆ ತುಂಬಾ ಸಂತೋಷ. ನಿಮ್ಮ ದೇವಲೋಕದಲ್ಲೂ ಹಾ, ಇಷ್ಟೇ ಮಂದಿ. ಹೌದಾ? ಈಗ ನಮ್ಮ ಮಂತ್ರಿಗಳು ಬಂದು ಹೇಳಿದ ಮಾತನ್ನು ಕೇಳಿದ್ಯಾ? ಕೇಳಿದ್ದೇನೆ ಕೇಳಿದ್ದೇನೆ. ಏನು ರೋಷಾವೇಶ? ಹಾ, ಎಲ್ಲ ಯಾರು ಕೇಳುದು ಒಡೆ ಕೇಳುದೆ. ಮತ್ತೆ ಹೌದೌದು ಒಡೆ ಕೇಳು. ಹೌದೌದು. ಒಡಿಯ ಒಡಿಯ ಒಡಿಯ. ಅದು ನಿನ್ನ ತಿಥಿಗೆ ಬೇಕಾಗ ಹಾ, ಹಾ, ನನ್ನಿಂದ ಏನಾಗಬೇಕು? ಹಾ. ಏನಾಗಿದೆ? ಏನಾಗಿದೆ? ಅರೆಗಳು ದಾಳಿ ಮಾಡಿದ್ರೆ ಏನ್ ಮಾಡಬಹುದು? ಮಂತ್ರಿಗಳೇ, ಅಂತಹ ಭಯ ನಮಗಿಲ್ಲ. ಈಗ ನಾನು ಹೊರಟಿದ್ದಲ್ಲಿಗೆ ಎಲ್ಲಿಗೆ? ನನ್ನನ್ನು ನೋಡಿದ್ರ ನೀವು? ನೋಡು, ಶೃಂಗಾರ ಭೂಷಣಾಗಿದ್ದಾನೆ ಇವತ್ತವನು. ತಲೆಯಲ್ಲಿ ಬಾಸಿಂಗ ಕಟ್ಟಿದ್ದೇನೆ. ಕಟ್ಟಿದ್ದಾರೆ. ಮದುವೆಯಾಗುವುದಕ್ಕೆ ಹೊರಟಿದ್ದೇನೆ. ಎಲ್ಲಿಗೆ ಅಂತ ಕೇಳಬಹುದು ನೀನು. ತಿಥಿದೇವಿಯ ಸುತೆ ಮಾಲಿನಿಯನ್ನ ಮದುವೆಯಾಗುವುದಕ್ಕಾಗಿ ಹೊರಟವನು ನಾನು. ತಿಥಿದೇವಿಯಿಂದ ಬಂದಂತ ಪತ್ರ ವಾದಿಸಿ ನೋಡುವಾಗ ನನ್ನ ಮಗಳ ಮಾಲಿನಿಯನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಶೃಂಗಾರ ಭೂಷಿತರಾಗಿ ತಿಪ್ಪಣವನ್ನ ಕೂಡಿಕೊಂಡು ಬರಬೇಕು ಎನ್ನುವುದಾಗಿ ಲೇಖನದಲ್ಲಿತ್ತು. ಅಷ್ಟೇ ಮಾತ್ರವಲ್ಲ, ದೂತ ಬಂದು ಹೇಳಿದ, ಮಂತ್ರಿಗಳೇ, ಒಬ್ಬನೇ ಹೋಗುವುದು ಸರಿಯಾ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಹೋಗುವುದು ಸರಿಯಲ್ಲ. ಅದಕ್ಕಾಗಿ ನಿಮ್ಮನ್ನ ಕೂಡಿಕೊಂಡು ಹೊರಟಿದ್ದೇನೆ. ತಿಪ್ಪಣ ಸಮೇತ ಬರ್ಬೇಕು ನೀವೆಲ್ಲರೂ. ತಿಪ್ಪಣ ಸಮೇತ ಬರ್ಬೇಕು. ಹೊರಟಿದ್ದೇವೆ. ಹೊರಡುವ ಪರಿ ಹೇಗೆ ಬಲ್ಲಿರೋ?
ಮದುವೆಯಾದದ್ದು ಮಾತ್ರವಲ್ಲ, ನಮ್ಮ ಮಡದಿ ಮಾಲಿನಿ ದೇವಿ 9 ತಿಂಗಳಾಗಿದೆ ಸ್ವಾಮಿ. ಹೌದೌದು. ಆದ್ರೆ 9 ತಿಂಗಳ ಬಳಿಕ ಮತ್ತೆ ನೆನಪಾದದ್ದು ಆ ದೇವಲೋಕ. ನನ್ನ ಕರ್ತವ್ಯವನ್ನು ನಾನು ಮಾಡದೆ ಹೋದ್ರೆ ಜೀವನದಲ್ಲಿ ಸಾರ್ಥಕತೆ ಏನಿದೆ ಹೇಳಿ? ಅದಕ್ಕಾಗಿ ಯಾರಲ್ಲಿ ನಮ್ಮ ಪಡೆಗಳು, ಮಂತ್ರಿಗಳು ಬನ್ನಿ ಹೀಗೆ. ಯಾಕೆ? ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಬೇಕು, ದೇವತೆಗಳನ್ನ ಗೆಲ್ಲಬೇಕು. ಅತ್ತೆಯವರಿಂದ ಅಪ್ಪಣೆಯನ್ನ ಪಡೆದಿದ್ದೇನೆ. ಬನ್ನಿ ಹೀಗೆ. ಓ ಮಂತ್ರಿಗಳೇ, ನಿಮ್ಮನ್ನ ಕರೆದಂತ ಉದ್ದೇಶ ಒಂದು ಕೆಲಸ ನಿಮ್ಮಿಂದ ಆಗ್ಬೇಕು. ಎಲ್ಲ ಸಕಲ ಸೇನೆಯನ್ನ ಸಿದ್ಧಗೊಳಿಸಬೇಕು. ಯಾಕೆ ಎನ್ನುವುದು ಪ್ರಶ್ನೆ ನಿಮ್ಮಲ್ಲಿರಬಹುದು. ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕಬೇಕು, ದೇವತೆಗಳನ್ನ ಬಗ್ಗು ಬಡಿದು ಸುರ ಪೀಠವನ್ನು ಅಲಂಕರಿಸಬೇಕು. ನಮ್ಮ ಉದ್ದೇಶ ಅದೇ ಆಗಿರ್ತದೆ. ನಿಮ್ಮೆಲ್ಲರ ಒಪ್ಪಿಗೆ ಇದೆ ಎನ್ನುವುದನ್ನು ತಿಳಿದು ದೇವಲೋಕದ ತನ್ನ ಪಯಣ.
ಎಲ್ಲ ದೇವತೆಗಳೇ, ನಮಗೆ ದಕ್ಕಬೇಕಾದ ದೇವಲೋಕವನ್ನು ನೀವು ಪಡೆದಿದ್ದೀರಿ. ಸುಮ್ಮನೆ ಕೊಟ್ಟರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಕೊಂದುಕೊಳ್ಳುತ್ತೇನೆ. ಹಾಗಾದರೆ ಪಾಲಿಸಿ. ಎಲ್ಲಿಗೆ ಗಮನ ಎಲ್ಲಾದಾಗುವರೆ, ನಮ್ಮ ದೇವಲೋಕದ ಆಸೆಪಟ್ಟು ಇಲ್ಲಿವರೆಗಾಗಿ ಬಂದಿದ್ದೀರಾ. ಬಂದು ತಪ್ಪಾಯಿತು ಎಂದು ಹೋದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಕೊಂದು ಕರೆಯುತ್ತೇನೆ. ದೇವತೆಗಳೇ, ನಮಗೆ ಸಿಗಬೇಕಾದ ದೇವಲೋಕವನ್ನು ನೀವು ಪಡೆದಿದ್ದೀರಿ. ನಮಗೆ ಸುಮ್ಮನೆ ಕೊಟ್ಟರೆ ಸರಿ, ಇಲ್ಲಂತಾದರೆ ನಿಮ್ಮನ್ನ ಇಲ್ಲೇ ಪರಿತೋರಿಸಿ ದೇವಲೋಕವನ್ನು ನಾವು ಪಡ್ಕೊಳ್ತೇವೆ. ಹಾಗಾದರೆ ಕಾಯುತ್ತೇವೆ. ಇಲ್ಲಿವರೆಗಾಗಿ ಬಂದಿದ್ದಾರೆ. ಆದರೆ ಬಂದಂತ ದಾನವರನ್ನು ಕೊಂದು ಕಳೆದಿದ್ದೇವೆ. ಬಂದಂತ ಹಿಂದೆ ಹೋದರೆ ಸರಿ, ಇಲ್ಲಂತಾದರೆ ಕೊಂದು ಕಳೆಯುತ್ತೇವೆ.
ದೇವತೆಗಳೇ, ನಮ್ಮ ನಮ್ಮ ನಾಕವನ್ನು ನೀವು ನಮ್ಮ ನಾಕವನ್ನು ನೀವು ಮೋಸದಿಂದ ವಶಪಡಿಸಿಕೊಂಡು ನಮ್ಮ ನೋಡಿದವಾಗಲೇ ಅರ್ಥವಾಯಿತು. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದು ಬಂದವಾಗಲೇ ತಿಳಿದುಕೊಂಡೆ. ಸುರಪಾಲ, ಈ ಹಿಂದೆ ಅದೆಷ್ಟೋ ನಮ್ಮ ದಾನವರನ್ನು ನೀನು ಕೊಂದಿರಬಹುದು. ಈಗ ಬಂದವ ಸಾಮಾನ್ಯದವನಲ್ಲ, ವೀರ ವಿದ್ಯುನ್ಮಾಲಿ. ನನ್ನ ಮುಂದೆ ನಿನ್ನ ಪರಾಕ್ರಮ ನಡೆಯಲಿಕ್ಕಿಲ್ಲ. ಒಳ್ಳೆಯ ಮಾತಿನಲ್ಲಿ ನಮಗೆ ತಕ್ಕಬೇಕಾದಂತಹ ದೇವಲೋಕವನ್ನು ಕೊಟ್ಟು ಹೋದ್ರೆ ಸರಿ. ಇಲ್ಲವಾದ್ರೆ ಒಂದು ವರ್ಷ ಹಾಗಲ್ಲ ಮತ್ತೆ ನಾನು ನಿಮ್ಮ ಗಂಡ ಅಲ್ಲಿ ಹೋಗಿದ್ದು ನಿಮಗೆ ಎಲ್ಲಿ
ಎಲ್ಲಿಗೆ ಹೋದದ್ದು? ದೇವಲೋಕಕ್ಕೆ. ಓ, ದೇವಲೋಕದ ವಿಚಾರವಾ? ಹೌದಮ್ಮ. ಏನಾಯ್ತು? ಅಲ್ಲಿ ಘೋರ ಯುದ್ಧ ಆಯ್ತಮ್ಮ. ಯಾರಿಗೆಲ್ಲ ಗೊತ್ತಾ? ಯಾರಿಗೆ? ದೇವತೆಗಳು ಬಂದು. ಹೌದಮ್ಮ. ಮೊದಲಿಗೆ ಒಬ್ಬ ಬಂದ, ವರುಣ ಬಂದ. ಓ, ಭಾರಿ ಜೋರಾಗಿ ಬಂದಮ್ಮ. ಎಲ್ಲಿ ನೋಡಿದ್ರೆ ಆರ್ಭಟ ಉಂಟು. ಬಂದವನು ಸೀದಾ ಹೋದಮ್ಮ. ಹೌದಾ? ಆಮೇಲೆ ವಾಯು ಬಂದಮ್ಮ. ವಾಯು ಬಂದ ಏನ್ ಮಾಡಿದ ಗೊತ್ತಾ? ಅವ್ನು ಬರುವಾಗ ಕೆಲವರಿಗೆಲ್ಲ ಮುಗಿಲಿ ಕೈ ಇತ್ತು. ನಾನು ಏನಾದ್ರು ಪ್ರಯತ್ನ ಮಾಡ್ಬೋದು ಅಂತ ಕೊಟ್ಟಿದ್ದೆ. ಅವನು ಹಿಂದೆ ಹೋದಮ್ಮ. ಅಮ್ಮ ಆಮೇಲೆ ಅವ ಬಂದ, ದೇವಣ್ಣ. ದೇವಣ್ಣ ವಜ್ರಾಯುಧ ಹಿಡಿದು ಬಂದಮ್ಮ. ವಜ್ರಾಯುಧ ಅಲ್ಲ, ಮತ್ತೆ ವಜ್ರಾಯುಧ. ವಜ್ರಾಯುಧ. ಅವನಲ್ಲಿ ಹೊಡೆದಾಡಮ್ಮ. ಹೊಡೆದಾಟ ಆಯ್ತು. ನಿಮ್ಮ ಯಜಮಾನ್ರಿಗೂ ಅವರಿಗೂ ಹೊಡೆದಾಟ ಆಯ್ತು. ಏನಾದ್ರು ಗೆಲ್ಲುವುದಾಗಲಿಲ್ಲ ಅವರಿಗೆ. ಅವ್ರು ನಿಮ್ಮ ಯಜಮಾನ್ರು ಬಿಡ್ಲಿಲ್ಲ. ಹೊಡೆದ್ರು ಒಮ್ಮೆ ಕೆಳ ಬಿದ್ರಮ್ಮ. ಆಮೇಲೆ ಏನು ಆಗ್ಲಿಲ್ಲ. ಕಣ್ಣು ದೊಡ್ಡದಾಗಿ ಬಿಟ್ಟಿದ್ರು. ಇಷ್ಟೊತ್ತು ಹೊರಗೆ ಹಾಕಿದ್ರು. ನಾಲಿಗೆ ಅಮ್ಮ, ನಾಲಿಗೆ. ಮಲ್ಕಂಡೆಲ್ಲ ಪ್ರಯತ್ನ ಮಾಡ್ತಾರೆ ನೋಡಿದೆ, ಆಗ್ಲಿಲ್ಲ. ಪ್ರಯತ್ನ ಮಾಡಿದ್ರು. ಅವರೆಲ್ಲ ಹೋರಾಡಿ ಗೆದ್ದಾಗ ಅಮ್ಮ ಬಂದು ಕೂತ್ಕೊಂಡ್ರಮ್ಮ. ಅಮ್ಮ ಸಂತೋಷದಲ್ಲಿ ಹೇಳಿದ್ರು. ನಮ್ಗಂತ ಹೇಳಂತೂ ಗೊತ್ತಾಗ್ತಿಲ್ಲಮ್ಮ. ಹೇಳಿ ಅಮ್ಮ, ಹೇಳಿ ಅಮ್ಮ. ಯುದ್ಧದಲ್ಲಿ ಎಲ್ಲರನ್ನ ಗೆದ್ರಲ್ಲಮ್ಮ. ಹೇಳ್ಬೇಕು, ಅದನ್ನ ಅಳ್ತಾ ಅದರ ಮೇಲೆ ಒಂದು ಇದಿರಾಗಿ ಯಕ್ಷನು ಯಜಮಾನ್ರು ಬಹಳ ಸಂತೋಷದಲ್ಲಿದ್ರು. ಅವಾಗ ಸಂತೋಷದಲ್ಲಿರುವ ಸಂದರ್ಭ ಅವ ಯಕ್ಷ ಬಂದ ಅಮ್ಮ. ಬಸಕ್ಕಂದು ಒಂದು ಬಿಟ್ಟ, ಹೊಡೆದ ನಿಮ್ಮ ಯಜಮಾನ್ರಿಗೆ. ಅಮ್ಮ ಏನು ಆಗಲಿಲ್ಲ, ಬೆಳಗ್ಗೆ ಬಿದ್ರು. ಮಾತಾಡ್ತೆ ಅಮ್ಮ, ಏನು ಆಗಲಿಲ್ಲಮ್ಮ. ಆಮೇಲೆ ನೋಡ್ತೀನಿ ನಿಮ್ಮ ಯಜಮಾನ್ರು ಈ ಲೋಕವನ್ನು ತಯಿಸಿದ್ರಪ್ಪ. ಪತಿಯೇ ಮಾಡಿದೆ ಎಲ್ಲ ಪತಿಯೇ ಮಾಡಿದೆ ಎಲ್ಲ ಈ ಮಾರಿಯಮ್ಮ ಈ ಪರಿ ನಮ್ಮ ಕ್ಷಿತಿಯೋಳು ನಿಮ್ಮ ನಗರಿ ಕ್ಷಿತಿಯೋಳು ಜೀವಿಸಲೆಂದು ವ್ಯತೆಯರೊಡನೆ ಹೇಳಲಿ
ಹೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನೀವು ಆಡಿ ಹೋದಂತ ಮಾತು, ಮಾಲಿನಿ, ನಾ ಬರುವ ಸಂದರ್ಭದಲ್ಲಿ ಮಂಗಳಾರತಿಯನ್ನ ಹಿಡಿದು ನಿಲ್ಲು, ನಾ ಬರುವ ವೇಳೆಗೆ ಮಂಗಳಾರತಿಯನ್ನ ನನ್ನ ಮುಖಕ್ಕೆ ಎತ್ತು ಎನ್ನುವುದಾಗಿ. ಆ ಮಾತುಗಳೆಲ್ಲ ಕನಸಾಗೆ ಉಳಿದು ಹೋಯ್ತು, ಕನಸಾಗೆ ಉಳಿದು ಹೋಯ್ತು. ಅಯ್ಯೋ, ನನಗೆಂತ ಪರಿಸ್ಥಿತಿ ನನಗೆ ಬಂತು. ಆದರೆ ಸತ್ತವರಿಗಾಗಿ ಅಂತಾರೆ ಅತ್ತೊಂಬಲವೇನು ಸುರನೇ ಅತ್ತೊಂಬಲವೇನು ಸುಮ್ಮನೆ ಸತ್ತವರ ಪುನರಪಿ ವಿಪರೇ ಸತ್ತವರು ಪುನರಪಿ ವಿಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಸುರರ ದರ್ಪವನ್ನು ಮುರಿವೆ, ಸುರರ ದರ್ಪವನ್ನು ಮುರಿವೆ, ಸುಮನ ಸರಸರ ಮಡಿವೆ, ಅತ್ಯೇನೋ ಸತ್ತವರಿಗಾಗಿ ಅತ್ತರೆ ಸತ್ತವರು ಮರಳಿ ಬರುತ್ತಾರೆಯೇ? ಖಂಡಿತ ಇಲ್ಲ. ನನಗಿಂತ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ಆ ದೇವತೆಗಳು. ನನ್ನ ಕಣ್ಣಿನಲ್ಲಿ ಕಣ್ಣೀರು ತರಿಸಿದ, ನಿಮ್ಮ ಕಣ್ಣಿನಲ್ಲಿ ರಕ್ತ ತರಿಸಿದ್ದಾರೆ. ನಾ ಮಾಲಿನಿಯಲ್ಲ, ನಾ ಮಾಲಿನಿಯಲ್ಲ. ಯಾರ ಬಳಿ ಹೇಳಲಿ ನನ್ನ ಈ ದುಃಖವನ್ನ? ಯಾರಿದ್ದಾರೆ ನನಗೆ? ಯಾರ ಬಳಿ ಹೇಳಲಿ ಎಂಬುದಾಗಿ ನಾನೇ ಕೇಳಬೇಕು. ನನ್ನ ಉದರದಲ್ಲಿ ಜನಿಸಿದಂತ ನನ್ನ ಮಗ ಮಹಿಷನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನು ಆತನ ಬಳಿ ಹೇಳ್ತೇನೆ.